ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕೆಜಿಕೊಪ್ಪ ಗ್ರಾಮಸ್ಥರಿಂದ ರೈತ ಸಂಘ ನೇತೃತ್ವದಲ್ಲಿ ಎಸಿ ಕಚೇರಿ ಎದುರು ಅಡಿಗೆ ಬೇಯಿಸಿ ಪ್ರತಿಭಟನೆ. ತನ್ನ ಮೇಲೆ ಮಾಡಿದ ಆರೋಪ ನಿರಾಧಾರ. ನಾನು ರೈತಪರ ಎಂದ ದಿನೇಶ್ ರವಾಳ. ಸರ್ಕಾರಿ ಭೂಮಿ ರಕ್ಷಣೆಯಲ್ಲಿ ಕೆಜಿಕೊಪ್ಪ ಗ್ರಾಮಸ್ಥರು ಶ್ರಮಿಸಿದ್ದಾರೆ ಎಂದ ರಮೇಶ್ ಕೆಳದಿ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಲು ಗೋಪ್ರೇಮಿಗಳ ವೇದಿಕೆ ಒತ್ತಾಯ. ಗೋ ಸಂರಕ್ಷಣೆ ಹೆಸರಿನಲ್ಲಿ ನಡೆಯುತ್ತಿರುವ ತಾರತಮ್ಯ ನಿಲ್ಲಿಸಿ ಕಾಯ್ದೆ ಜಾರಿಗೆ ಬರಲಿ ಎಂದ ನಾಗರಾಜ್ ಗುಡ್ಡೆಮನೆ. ಗೋವು ರಾಷ್ಟ್ರೀಯ ಪ್ರಾಣಿಯಾಗಲಿ ಎಂದ ಕಾರ್ತಿಕ್ ಅಸ್ಪಾಕ್. ಜೂನ್ 9ರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ 89ನೇ ಜನ್ಮದಿನ. ಶಿವಮೊಗ್ಗದಲ್ಲಿ ನಡೆಯುವ ಕಾರ್ಯಕ್ರಮ ಕುರಿತು ನಾಗರಾಜ್ ನಾರಾಯಣ್ ಮಂಡಗಳಲ್ಲಿ ಮಾಹಿತಿ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಸೈದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಜಿಕೊಪ್ಪ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಸಾಗುವಳಿ ಮಾಡಲು ಪ್ರಯತ್ನಿಸುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಸರ್ಕಾರಿ ಭೂಮಿ ರಕ್ಷಣೆಗೆ ಅವಿರತ ಪ್ರಯತ್ನ ನಡೆಸುತ್ತಿರುವ ಗ್ರಾಮದ ಪದ್ಮನಾಭ ಅವರನ್ನು ಅಭಿನಂದಿಸುವ ಮೂಲಕ ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ಕೆಜಿಕೊಪ್ಪ ಗ್ರಾಮಸ್ಥರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ರವಾಳ, ಜಿಲ್ಲಾ ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ, ಪದ್ಮನಾಭ್ ಬಿ, ರಘುರಾಮ್, ಜಯರಾಮ್, ಗುರುವಯ್ಯ, ನಾಗವೇಣಿ, ಕೆರೆಯಮ್ಮ, ಪಾರ್ವತಿ, ಗೀತಾ ಇನ್ನಿತರರು ಹಾಜರಿದ್ದರು. ಕಟ್ಟ ಹಾಕೊಂಡು ಅವ್ರ ಮುಖಾಂತರ ಗಿಡ ನಡೆಸ್ತೀವಿ ಅಂತ ನನಗೆ ಆ ವಿಡಿಯೋ ನೋಡಿದಾಗ ನಮ್ಮ ಕೆಲವು ರೈತ ಮುಖಂಡರಲ್ಲಿ ನನ್ನ ಜೊತೆಗಿದ್ದಂಥವ್ರು ಕೆಲವರು ಇದ್ರು ಅಲ್ಲಿ ಗೌಡ್ರ ಪಾಪ ಅವರಿಗೆಲ್ಲ ಏನು ಗೊತ್ತಿರಲಿಲ್ಲ. ಅವ್ರನ್ನೆಲ್ಲ ನೋಡಿ ದಯವಿಟ್ಟು ಅವ್ರನ್ನ ಏನು ಮಾಡಬೇಡಿ, ಅವ್ರನ್ನ ಕಳಿಸಿ ಹಾಗೆ ಅಂತೇಳಿ ಅವ್ರ ತಂಟೆಗೆ ಹೋಗ್ಬೇಡಿ, ಅವ್ರು ಬಂದು ಹೋಗ್ಲಿ ಅಂತೇಳಿ ನನಗೆ ಸೂಚನೆ ಕೊಟ್ಟಿದ್ದೆ. ಈ ಕಾರಣದಿಂದ ಇದೆಲ್ಲ ಆದ ನಂತರ ಮೊನ್ನೆ ನೈಟು ನನ್ನ ಪದಾಧಿಕಾರಿಯೊಬ್ಬರಿಗೆ ಫೋನ್ ಮಾಡಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಅದ್ರಲ್ಲಿ ಒಬ್ಬ ನರಿರಾಮ ಅಂತೇಳಿ, ಅವನ ಹೆಸರು ನರಿರಾಮ ಅಂತ ನನಗೆ ನೆನಪಾಯ್ತು ನೋಡಿ. ನರಿರಾಮ ಅಂತಾನೆ ಅವನು ಫೇಮಸ್. ಅವನಿಗೆ ರಾಮ ಅಂತ ಕರೆದ್ರೆ ಯಾರು ಕೂಡ ಗುರ್ತಿಡಿಯೋದಿಲ್ಲ. ನರಿರಾಮ ಅಂತ ಯಾಕೆ ಅವನ ಒಂದು ಕುಟಿಲ ಬುದ್ಧಿಯಿಂದ ನರಿರಾಮ ಅಂತೇಳಿ ಕರೀತಾರೆ. ಪ್ರತಿಯೊಬ್ಬ ಲೀಡರ್ ಮನೆಗೂ ಹೋಗಿ ಬಾಗಿಲು ತಟ್ಟಿ ಆಗಿದೆ ಅವನು. ಇವತ್ತು ಕೂಡ ನಮ್ಮ ಪದಾಧಿಕಾರಿಗಳ ಹತ್ರ ಅವರು ಮಾತಾಡಿರ್ತಕ್ಕಂಥ 1 ಗಂಟೆ ಮಾತಾಡಿರ್ತಕ್ಕಂಥ ದಾಖಲೆ ಆಗಿದೆ. ಅವರು ಹೇಳ್ತಾರೆ, ನಮ್ಮ ಮುಖಂಡರು, ನಮ್ಮ ಮಂತ್ರಿ ಕೆಳಗಡೆ ಇರ್ತಕ್ಕಂಥ ಮುಖಂಡರಿಗೆ ಈ ಜಿಲ್ಲೆಯ DC SP ಮನೆಗೆ ಊಟ ಕರ್ಸ್ಕೊಳ್ಳೋ ಕೆಪಾಸಿಟಿ ಇರೋರು ನಾವು, ನಿಮ್ಮ ಅಧ್ಯಕ್ಷನ ಎತ್ತಾಕೋ ಬಂದು ಕಟ್ಕೊಂಡು ಹೊಡಿತೀವಿ ಅಂತೆಲ್ಲ ಹೇಳಿ ಅವರು ಬೆದರಿಕೆ ಹಾಕಿದ್ದಾರೆ. ಆ ಥರದ ಬೆದರಿಕೆಗೆ ಒಳಗಾಗಿ ನಾವು ಯಾವುದೇ ಹಿಂಜರಿಕೆಯಿಂದ ಈ ಥರದ ಕೆಲಸದಿಂದ ಹಿಂಜರಿಯೋದಿಲ್ಲ. ಅವ್ರ ವಿರುದ್ಧ ಕಾನೂನು ಕ್ರಮ ಏನು ತೆಗೆದುಕೊಳ್ಬೇಕು, ಅದಕ್ಕೆ ನಮ್ಮ ದೂರ ಏನು ಕೊಡಬೇಕು ಅದು ನಾವು ಕೊಡ್ತೇವೆ. ನಾನು ಕೂಡ 3-4 ದಿನದಿಂದ ನಮ್ಮ ಪದಾಧಿಕಾರಿಗಳು, ನಮ್ಮ ಮುಖಂಡರಿಗೆ ಭಾಳ ಒಳ್ಳೆ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನೀವು ಒಂದೇ ಒಂದು ಮಾತು ಕೂಡ ಎಲ್ಲೂ ಆಡಬಾರ್ದು. ಅವ್ರು ಯಾರು ಏನೇನು ಆಪಾದನೆ ಮಾಡಿದರೆ ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ, ಪತ್ರಕರ್ತರ ಮುಖಾಂತರ ಈ ಸಮಾಜಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ಕೊಡೋಣ. ನೀವು ಯಾರು ಕೂಡ ವಿಚಲಿತರಾಗಬೇಡಿ ಅಂತೇಳಿ ನಾನು ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೆ. ಅವರು ಪುಣ್ಯ 60 ಎಕರೆ ಏನು ಇವತ್ತು ನಾಟಿ ಮಾಡಿದ್ದಾರೆ, ಗಿಡಗಳನ್ನ ಹಚ್ಚಿದ್ದಾರೆ, ಈ ಮಳೆಗಾಲ ಶುಭ ಸಂದರ್ಭದಲ್ಲಿ ಹಚ್ಚಿದ್ದಾರೆ. ಅದು ದೊಡ್ಡ ಮಟ್ಟದ ಅರಣ್ಯಾಗ ಸುತ್ತಮುತ್ತಲ ಹಳ್ಳಿಗೂ ಕೂಡ ಒಳ್ಳೆಯ ವಾತಾವರಣವನ್ನ ನೀಡಲಿ. ಮುಂದೆ ಅದನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಧಿಕಾರಿಗಳು ಅದೇ ರೀತಿ ನಡ್ಕೊಂಡು ಅದನ್ನ ಪ್ರೊಟೆಕ್ಟ್ ಮಾಡಬೇಕು, ಗ್ರಾಮಸ್ಥರು ಸಹಕಾರ ಪಡ್ಕೊಂಡು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನನಗೆ ಈ ಹೋರಾಟದಲ್ಲಿ ಇವತ್ತು ನಮ್ಮ AC ಅವರು, ತಹಶೀಲ್ದಾರು, ಹಾಗೆ DCF ಮತ್ತೆ ACF ರೇಂಜರು ಇಲ್ಲಿ ಬಂದು ಸಂಪೂರ್ಣವಾಗಿ ಈ ವಿಚಾರವನ್ನ ನಮಗೆ ಮಂದಟ್ ಮಾಡಬೇಕು. ಮುಂದೆ ಯಾವುದೇ ಗೊಂದಲ ಇಲ್ಲದಾಗೆ ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಅವ್ರು ಬರೋವರೆಗೂ ನಾವು ಇಲ್ಲಿ ಇರ್ತೀವಿ. ಕೆಜಿಕೊಪ್ಪ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ ಸುಮಾರು 6,000 ಕಾಡು ಜಾತಿಯ ಸಸ್ಯಗಳನ್ನು ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಮುಂದೆ ಭವಿಷ್ಯದ ಮಕ್ಕಳಿಗೆ ಉತ್ತಮ ಪರಿಸರ ಬೇಕು, ಉತ್ತಮ ಮಳೆ ಬೇಕು, ಹಾಗೂ ಗಾಳಿ ಬೆಳಕು ಬೇಕನ್ನೋ ದೃಷ್ಟಿಯಿಂದ ಒಂದು ಮಹತ್ವದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಈ ಕೆಲಸವನ್ನು ಸಹಿಸದೆ ಕೆಲವು ಭೂಗಳ್ಳರು ನಿರಂತರವಾಗಿ ಅವ್ರ ಮೇಲೆ ಮಾನಸಿಕ ಹಿಂಸೆ ಕೊಡ್ತಾಯಿದ್ರು. ಅದನ್ನೆಲ್ಲ ಸಹಿಸಿಕೊಂಡು ನಟ್ಟಿದ್ದಾರೆ. ಏನು ತಾವು ಮಾಡಿದ ಅತ್ಯುತ್ತಮ ಕೆಲಸಕ್ಕೆ, ಗಿಡಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಇವತ್ತು ತಾಲೂಕು ಆಡಳಿತವನ್ನು ಆಗ್ರಹಿಸ್ತಾ ಇದೆ. ಇವತ್ತೆಲ್ಲರೂ ರೈತ ಸಂಘದ ಮನೆಗೆ ಬಂದಿದ್ದಾರೆ. ಅವರ ಹಿತವನ್ನು ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. 2020ರಲ್ಲಿ ಬಹುಶಃ 18ರಲ್ಲಿ ಕಾಗೋಡು ತಿಮ್ಮಪ್ಪನವರು ಕಂದಾಯ ಮಂತ್ರಿಗಳಾಗಿದ್ದಾಗ ತಾಳಗುಪ್ಪ ಹೋಬಳಿಯ ಸುಮಾರು 12 ಗ್ರಾಮಗಳನ್ನು
ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಿದ್ವಿ. ಅದರ ಪ್ರತಿಫಲವಾಗಿ ಕೆಜಿಕೊಪ್ಪ ಗ್ರಾಮ ಸಹ ಕಂದಾಯ ಗ್ರಾಮ ಆಯಿತು. ಆ ಕಂದಾಯ ಗ್ರಾಮ ಆದ ಸಂದರ್ಭದಲ್ಲಿ ತನ್ನ ವ್ಯಾಪ್ತಿಗೆ ಸುಮಾರು 6,000ದಿಂದ ಎಕರೆ ಜಮೀನು ಹೊಂದಿರುವಂಥ ಭೂಮಿಯಲ್ಲಿ 3,000 ಭೂಮಿಯನ್ನು ಪಡ್ಕೊಳ್ಳೋದು. ಅದರಲ್ಲಿ ಸರ್ವೆ ನಂಬರ್ 24ರಲ್ಲಿ ಸಹ ಸುಮಾರು ಎಷ್ಟಕ್ಕೆ ಅದು 600 ಎಕರೆ 600 ಎಕರೆ ಜಮೀನನ್ನು ಇವತ್ತು ಪಡ್ಕೊಂಡಿದೆ. ಆ ಜಮೀನನ್ನು ರಕ್ಷಣೆ ಮಾಡಬೇಕು, ಆ ಜಮೀನಲ್ಲಿ ಕಾಡು ಜಾತಿ ಮರಗಳು ನೆಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಮಹತ್ವದ ಕಾರ್ಯಕ್ರಮವನ್ನು ಕೈಗೊಂಡರು. ಮುಂದೆ ಆ ಸಸಿಗಳಿಗೆ ಸರ್ಕಾರ ಉತ್ತಮ ರಕ್ಷಣೆ ಕೊಡಬೇಕು. ಏನು ಇವರು ಕೈಗೊಂಡಿರೋ ಮಹತ್ವವಾದಂಥ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಡಬೇಕು. ಇವತ್ತು ಪ್ರತಿ ಹಳ್ಳಿಯಲ್ಲೂ ಸಹ ಇವತ್ತು ಗೋಮಾಳ ಜಾಗಕ್ಕೆ ಒತ್ತುವರಿ ಆಗ್ತಿದೆ. ಅದರಲ್ಲಿ ಕೆಜಿಕೊಪ್ಪ ಗ್ರಾಮದ ಮಾದರಿ ನಡೆಯನ್ನು ಪ್ರತಿ ಗ್ರಾಮದವರು ಅಳವಡಿಸ್ಕೊಳ್ಬೇಕು. ತಮ್ಮ ಗ್ರಾಮದ ಮುಂದಿನ ಪೀಳಿಗೆಗೆ, ಜಾನುವಾರುಗಳಿಗೆ, ಮಕ್ಕಳಿಗೆ ಪರಿಸರವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಇವತ್ತು ಮಾಡಿದ್ದಾರೆ. ಆ ಕಾರ್ಯಕ್ರಮ ಪ್ರತಿ ಜಿಲ್ಲೆ, ತಾಲೂಕು, ರಾಜ್ಯದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಶುಕ್ರವಾರ ಗೋಪ್ರೇಮಿಗಳ ವೇದಿಕೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆಯ ಗುಡ್ಡೆಮನೆ ನಾಗರಾಜ್, ಅಸ್ಪಾಕ್ ಇನ್ನಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ಉತ್ತರ ಕನ್ನಡ ವಿಭಾಗದ ಅಧ್ಯಕ್ಷ ಕಾರ್ತಿಕ್, ಬಾಷಾ, ಇನಾಯತುಲ್ಲಾ, ರಿಯಾಜ್, ಮುನ್ನಾ, ಹನೀಫ್, ಇಮ್ತಿಯಾಜ್, ದಾನಿಶ್, ಅಬ್ದುಲ್ ಸಲೀಂ ಇನ್ನಿತರರು ಹಾಜರಿದ್ದರು. ಈ ನಾಟಕವನ್ನು ಬಿಟ್ಟು ಡೋಂಗಿ ಗೋ ಹಸುವಿನ ನಾಟಕವನ್ನು ಬಿಟ್ಟು ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ನಿಮ್ಮ 56 ಇಂಚು ಎದೆಯನ್ನ ಏನಂತ ತೋರಿಸಿ ಜನರಿಗೆ ನೀವು ವಿಶ್ವ ಗುರು ಅಂತ ಇದರ ಮುಖಾಂತರ ತೋರಿಸಿ. ಇಲ್ಲ ಅಂದ್ರೆ ಇಡೀ ದೇಶಾದ್ಯಂತ ಮುಸ್ಲಿಂ ಬಾಂಧವರು ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇದು ಇವತ್ತಿನ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಸಿ ಮುಖಾಂತರ ಮೆಮೊರಾಂಡಮ್ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡಕ್ಕೆ, ಸ್ಟ್ರೈಕ್ ಮಾಡಕ್ಕೆ ಆರಂಭಿಸ್ತಾರೆ. ಇದನ್ನ ದಯವಿಟ್ಟು ಕೇಂದ್ರ ಸರ್ಕಾರ ಡೋಂಗಿ ನಾಟಕವನ್ನು ಬಿಟ್ಟು ಇದನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು. ಮತ್ತು ಕೆಲವರು ಈ ಗೋ ಹೆಸರಿನಲ್ಲಿ ದುಡ್ಡು ಮಾಡೋ ಹುನ್ನಾರ ಮಾಡ್ತಾ ಇದ್ದಾರೆ. ಕೆಲವರು ಅದನ್ನ ಬಿಟ್ಟು ಇನ್ನು ಮುಂದಿನ ಪ್ರತಿಭಟನೆಗೆ, ಮುಸ್ಲಿಂ ಬಾಂಧವರ ಪ್ರತಿಭಟನೆಗೆ ದಯವಿಟ್ಟು ಈ ಗೋ ಪ್ರೇಮಿಗಳು ಏನಿದ್ರು ಎಲ್ಲರೂ ಕೂಡ ಇವರ ಸಂಘಟನೆ ಜೊತೆಗೆ, ಈ ವೇದಿಕೆಯ ಜೊತೆಗೆ ಸಹಕಾರ ನೀಡಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ಸಾಗರ ತಾಲೂಕಿನ ಮುಸ್ಲಿಂ ಬಾಂಧವರು ಗೋ ಪ್ರೇಮಿಗಳ ವೇದಿಕೆ ಮಾಡಿಕೊಂಡು ಈ ದೇಶದಲ್ಲಿ ರಫ್ತಾಗಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಇಡೀ ದೇಶದಲ್ಲಿ ಗೋ ರಫ್ತು 2ನೇ ಸ್ಥಾನದಲ್ಲಿದೆ. ಗುಜರಾತ್ನಲ್ಲಿ ಹೈಯೆಸ್ಟ್ ಆಗಿ ಮುಸ್ಲಿಂ ಹೆಸರಿಟ್ಕೊಂಡು ಹಿಂದೂಗಳು ಗೋ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದಾರೆ. ಶಿರಾಳಕೊಪ್ಪದಲ್ಲಿ, ಇಲ್ಲೇ ನಮ್ಮ ಪಕ್ಕದ ಊರಂತ ಶಿರಾಳಕೊಪ್ಪದಲ್ಲೂ ಕೂಡ ಅತಿ ಹೆಚ್ಚಾಗಿ ಗೋವನ್ನು ಕಡಿದು ತೂಗಾಕ್ತಾ ಇದ್ದಾರೆ. ಇದನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಡೋಂಗಿ ನಾಟಕವನ್ನು ಬಿಟ್ಟು ಕೂಡಲೇ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಣೆ ಮಾಡಬೇಕು. ನಿಮ್ಮ ಹಿಂದುತ್ವವನ್ನ, ನಿಮ್ಮ ನಿಜವಾದ ಹಿಂದುತ್ವವನ್ನ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಘೋಷಣೆ ಮಾಡುವ ಮುಖಾಂತರ ತೋರಿಸಬೇಕು. ಈ ಜಾತಿ ರಾಜಕಾರಣವನ್ನು ಬಿಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಭಾವ ಇಲ್ಲದೆ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಏನು ನಾವೆಲ್ಲ ಸೇರಿಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಯಾವುದೇ ಜಾತಿ ಧರ್ಮದ ಭೇದ ಭಾವ ಏನಿಲ್ಲ. ಇದೇನು ನಿಷೇಧ ಮಾಡಿಬಿಟ್ಟು ರಾಷ್ಟ್ರೀಯ ಪ್ರಾಣಿಯ ಘೋಷಿಸಬೇಕು ಅಂತ ಬಿಟ್ಟು ನಾವೆಲ್ಲರೂ ಒಂದು ಪ್ರತಿಭಟನೆ ಮಾಡಿಬಿಟ್ಟು ಈ ಕೊನೆ ತಲುಪ್ತಾ ಇದ್ದೀವಿ. ಇದಕ್ಕೆ ಎಲ್ರಿಗೂ ಸಹಕಾರ ಬೇಕು. ಎಲ್ಲರೂ ಪತ್ರಕರ್ತರಾಗಿರ್ಬೇಕು, ಎಲ್ರಿಗೂ ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಏನಪ್ಪ ಅಂದರೆ ಮುಸ್ಲಿಂ ಒಕ್ಕೂಟದ ವತಿಯಿಂದ ನಮ್ಮ ಗೋ ಪ್ರೇಮಿಗಳ ವೇದಿಕೆ ಅಂತೇಳಿ ಒಂದು ವೇದಿಕೆಯನ್ನು ತಯಾರು ಮಾಡ್ಕೊಂಡಿದ್ದೀವಿ. ಈ ವೇದಿಕೆಯ ಕಡೆಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕೆಂದು ಇವತ್ತು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸಾಗರ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಇವತ್ತೊಂದು ಮನವಿ ಕೊಡಲು ನಾವು ಸಾಂಕೇತಿಕವಾಗಿ ಕೆಲವೇ ಜನಗಳು ಬಂದಿದ್ದೀವಿ. ಆದರೆ ಇದು ರಾಷ್ಟ್ರ ಪ್ರಾಣಿಯನ್ನು ಘೋಷಣೆ ಮಾಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಅಕಸ್ಮಾತ್ ಈ ಕೇಂದ್ರ ಸರ್ಕಾರ ಇದೇ ರೀತಿ ಡೋಂಗಿತನವನ್ನು ಪ್ರದರ್ಶಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ, ನಾಗರಾಜ್ ಹೇಳ್ದಂಗೆ, ಮುಂದಿನ ದಿನಗಳಲ್ಲಿ ಭಾರಿ ಪ್ರತಿಭಟನೆ ಹೋರಾಟಗಳು ನಡೆಯುವ ಸಾಧ್ಯತೆ ಇದೆ. ಇಡೀ ದೇಶದಾದ್ಯಂತ ಭಾರಿ ಹೋರಾಟಗಳು ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ದಯಮಾಡಿ ಕೇಂದ್ರ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಿ ಈ ಕಪಟ ರಾಜಕೀಯವನ್ನು ಮಾಡುವುದನ್ನು ನಿಲ್ಲಿಸಬೇಕು. ಹಾಗೂ ಈ ಗೋವಿನ ಹೆಸರಿನಲ್ಲಿ ಜಾತಿ ರಾಜಕಾರಣ ಅಥವಾ ಅಮಾಯಕರ ಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ನಾವು ಇವತ್ತು ಕೇಳ್ಕೊಳ್ಳಲು ಇಷ್ಟಪಡ್ತೀವಿ. ಡಿಎಸ್ಎಸ್ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 89ನೇ ಜನ್ಮದಿನವನ್ನು ಜೂನ್ 9ರಂದು ಬೆಳಗ್ಗೆ 11ಕ್ಕೆ
ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಿದೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ನಾಗರಾಜ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ದಲಿತ ಮುಖಂಡ ನಾರಾಯಣ್ ಮಾತನಾಡಿದರು. ಗೋಷ್ಠಿಯಲ್ಲಿ ನಾರಾಯಣ ಅರಮನೆಕೇರಿ, ಚಂದ್ರಪ್ಪ, ನಾಗರತ್ನ ಇನ್ನಿತರರು ಹಾಜರಿದ್ದರು. ದಲಿತ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಆ ಒಂದು ದಲಿತ ಸಮಿತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಗ್ರಾಮ, ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಗಮನವಾಗಿ ಬೆಳೆದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ದಲಿತ ಚಳವಳಿಯಾಗಿ ರೂಪುಗೊಳ್ಳುತ್ತದೆ. ಅವರು ಮಾಡಿರತಕ್ಕಂಥ ಹೋರಾಟಗಳು, ಮಾಡಿರ್ತಕ್ಕಂಥ ಕೆಲಸಗಳು, ಅವರು ಒಂದು ಕಾನೂನನ್ನು ಜಾರಿ ತರಲಿಕ್ಕೆ ಮಾಡಿರ್ತಕ್ಕಂಥ ಶ್ರಮಿಸಿರ್ತಕ್ಕಂಥ ಒಂದು ಹೋರಾಟದ ಹಿನ್ನೆಲೆ ಇವತ್ತು ಇಡೀ ಕರ್ನಾಟಕದಲ್ಲಿ ನೆಲೆಯೂರಿದೆ. ಸಾಕಷ್ಟು ಕಾನೂನುಗಳು ರೂಪುಗೊಂಡು ಜಾರಿಯಾಗಿದೆ ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು. ಆ ಒಂದು ಪುಣ್ಯಾತ್ಮನ ಒಂದು ಜನ್ಮ ದಿನಾಚರಣೆಯನ್ನು ಈಗ ಅವರು 89ನೇ ಜನ್ಮ ದಿನಾಚರಣೆ, ಜೂನ್ 9 ಅವರು ಇರ್ತಕ್ಕಂಥ ದಿನಾಂಕ. ಹಾಗಾಗಿ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಹೋರಾಟವನ್ನು ಪ್ರಾರಂಭ ಮಾಡಿದ ಸ್ಥಳ. ಹಾಗಾಗಿ ಪ್ರತಿ ವರ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ ರಾಜ್ಯ ಸಂಚಾಲಕರಾದ ನಮ್ಮ ಗುರುಮೂರ್ತಿಯವರ ನೇತೃತ್ವದಲ್ಲಿ ಈ ಒಂದು ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನಮ್ಮ ಕುವೆಂಪು ಯೂನಿವರ್ಸಿಟಿ ಕುಲಪತಿಗಳಾದ ಶರತ್ ಅನಂತಮೂರ್ತಿಯವರು ಉದ್ಘಾಟನೆ ಮಾಡ್ತಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ಸಂಚಾಲಕರಾದ ಗುರುಮೂರ್ತಿಯವರು ವಹಿಸಿಕೊಳ್ತಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಪ್ರಭುಲಿಂಗ ಕೋಳಿಕಟ್ಟಿ ಜಿಲ್ಲಾಧಿಕಾರಿಗಳು, ಹಾಗೆಯೇ ಹೇಮಂತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ವಿ ನಿಖಿಲ್ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹಾಗೆಯೇ ಸತ್ಯನಾರಾಯಣ ಉಪವಿಭಾಗಗಳು ಶಿವಮೊಗ್ಗ, ಆಮೇಲೆ ಎಚ್ ವಿಶ್ವನಾಥ್ ಮುಖ್ಯಸ್ಥರು ಕನ್ನಡ ವಿಭಾಗ ದಾವಣಗೆರೆ, ಮತ್ತು ಪರಮೇಶ್ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತಿ ಶಿವಮೊಗ್ಗ, ಕೆ ಪಿ ಶ್ರೀಪಾಲ್ ನ್ಯಾಯವಾದಿಗಳು ಶಿವಮೊಗ್ಗ, ಆಮೇಲೆ 7 ಕೋಟಿ ಜಿಲ್ಲಾ ಸಂಚಾಲಕರು, ಆಮೇಲೆ ವಿಶೇಷ ಆಹ್ವಾನಿತರಾಗಿ ಸಂಗ್ರಾಮಪ್ಪ ನಿವೃತ್ತ ಪ್ರಾಂಶುಪಾಲರು, ಶಿವಬಸಪ್ಪರ ಕಾರ್ಯಕಾರಿ ಸಮಿತಿ ಸದಸ್ಯರು, ಹಾಗೆ ಬಿ ಎ ಕಾಟ್ಲೆ, ರಾಜ ಕಲ್ಯಾಣ್ಚವರು, ಮತ್ತು ಹನುಮಂತಪ್ಪ ಎಡವಾಲ್, ಆಮೇಲೆ ಅರ್ಜುನ್, ಚಂದ್ರಪ್ಪ ಜೋಡಿ, ಕೃಷ್ಣಪ್ಪ ಬನ್ನೂಕಟ್ಟೆ, ಹೀಗೆ ಹಲವಾರು ಮುಖಂಡರು ವಿಶೇಷ ಆಹ್ವಾನಿತರಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈಗ ಕ್ರಾಂತಿ ಗೀತೆಗಳನ್ನು ಇರುತ್ತೆ. ಹಾಗೆಯೇ ಅವರ ಒಂದು ಹುಟ್ಟುಹಬ್ಬ ದಿನದಂದು ಜೂನ್ 9, 2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗದ ಸರ್ಕಾರಿ ನೌಕರರ ಭವನದಲ್ಲಿ DSS ಚಳುವಳಿಯ ಸಂಸ್ಥಾಪಕರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ 89ನೇ ಜನ್ಮದಿನಾಚರಣೆ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಬಗ್ಗೆ ಜಿಲ್ಲಾ ಸಮಿತಿ ಆಯೋಜನೆ ಮಾಡಿಕೊಂಡಿದೆ. ಈ ನಿಮಿತ್ತವಾಗಿ ನಾವು ತಾಲೂಕು ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಈಗ ನಾವು ನಡೆಸ್ತಿದ್ದೇವೆ. ಬಂಧುಗಳೇ, ಬಿ ಕೃಷ್ಣಪ್ಪ ಅಂದರೆ ದಲಿತ ಚಳುವಳಿಯ ನೇತೃತ್ವ. ಬಿ ಕೃಷ್ಣಪ್ಪ ಅಂದರೆ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು. ಈ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಬ್ಬ ಪ್ರೊಫೆಸರ್ ಆಗಿ, ಪ್ರಾಂಶುಪಾಲರಾಗಿ ಜೀವನವನ್ನು ಕಳೆದಿಲ್ಲ. ಅದರ ಜೊತೆಗೆ ಇಡೀ ಕರ್ನಾಟಕದ ದಲಿತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತೆ ದಲಿತ ಸಂಘರ್ಷವನ್ನು ಹುಟ್ಟಾಗಿರುವಂಥವು. ಅದರ ಮೂಲಕ ಈಗ ದಲಿತ ಸಂಘರ್ಷ ಸಮಿತಿ ಹುಟ್ಟಿ ಹಾಕಿ ಈಗಾಗಲೇ 50-51 ವರ್ಷ ಆಗಿದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನಮ್ಮನ್ನು ಅಗಲಿ ಈಗಾಗಲೇ ಸುಮಾರು 29 ವರ್ಷ ಆಗಿದೆ. 29 ವರ್ಷ ಅವರು ಬದುಕಿದ್ದು ಕೇವಲ 60. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.